ಉಗುರ್ನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಹಾಗಾಗಿದೆ ಕಮಲ್ ಹಾಸನ್ ಅವರ ಕಥೆ. ಕನ್ನಡದ ಬಗ್ಗೆ ಆಡಿದ ಲಘು ಮಾತಿಗೆ ಕನ್ನಡಿಗರಲ್ಲಿ ಒಂದೇ ಒಂದು ಕ್ಷಮೆ ಕೇಳಿದ್ರೆ ಸಾಕಿತ್ತು ಕಮಲ್ ಹಾಸನ್ ಅವರು. ಆದ್ರೆ ಇಲ್ಲಿ ಕಮಲ್ ಮಾಡಿದ್ದು ಮೊಂಡ ಹಠ. ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ಗೆ ಪ್ರತಿರೋಧ ಕಂಡು ಬಂದಾಗ್ಲೂ ಕೂಡ ಕ್ಷಮೆ ಕೇಳಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದನ್ನ ಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು ಕಮಲ್ ಹಾಸನ್ ಅವರು. ಈಗ ಅಲ್ಲಿಂದಲೇ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಜ್ಞೆ ಕೂಡ ಸಿಕ್ಬಿಟ್ಟಿದೆ. ಆದ್ರೆ ಸುಪ್ರೀಂ ಓಕೆ ಅಂದಾಯ್ತು, ಸಿನಿಮಾ ಬಿಡುಗಡೆಗೆ ಕನ್ನಡಿಗರು ಮಾತ್ರ. ಸುಪ್ರೀಂ ಕೋರ್ಟ್ ಓಕೆ ಅಂದ್ರೂ ಕೂಡ ಕನ್ನಡಿಗರು ಮಾತ್ರ ಒಪ್ಪೋ ಮನಸ್ಥಿತಿಯಲ್ಲಿ ಇಲ್ವೇ ಇಲ್ಲ. ಮತ್ತೆ ಹೋರಾಟ ನಡೆಸೋ ಬಗ್ಗೆ ಎಚ್ಚರಿಕೆ ಕೊಟ್ಟಿವೆ ಕನ್ನಡ ಪರ ಸಂಘಟನೆಗಳು. ಸುಪ್ರೀಂ ಲೈಫ್ ಲೈನ್ ಕೊಟ್ರು ತಪ್ಪಿಲ್ಲ ಕಷ್ಟ. ತಗ್ ವಿರುದ್ಧ ನಿಲ್ಲದ ಕನ್ನಡಿಗರ ಹೋರಾಟ. ಕಮಲ್ ಹಾಸನ್ ತಗ್ ಲೈಫ್ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಒಂಥರ ತಗ್ ಲೈಫೇ. ರಿಲೀಸ್ ಆಗೋ ಮುನ್ನವೇ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಆಡಿದ ಮಾತು ಕನ್ನಡ ನಾಡಿನಲ್ಲಿ ತಗ್ ಲೈಫ್ ಸಿನಿಮಾ ಪಾಲಿಗಾಗಿದ್ದು ಕಂಟಕ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂಬರ್ಥದಲ್ಲಿ ಮಾತನಾಡಿದ ಕಮಲ್ ವಿರುದ್ಧ ಸಿಡಿದೆದ್ದ ಕನ್ನಡಿಗರು ರಿಲೀಸ್ ಆಗೋಕೆ ಬಿಡೋಲ್ಲ ಅಂತ ಹಿಡಿದ ಪಟ್ಟು ಒಂದು ಹಂತದ ತನಕ ಕಮಲ್ಗೆ ನಿಜಕ್ಕೂ ತಂದಿದ್ದು ಹಿನ್ನಡೆ. ಹೈಕೋರ್ಟ್ ಸಹ ರಿಲೀಸ್ಗೆ ಆಕ್ಷೇಪ ಎತ್ತಿದಾಗ ಸುಪ್ರೀಂ ಮೊರೆ ಹೋದ ಕಮಲ್ ಅಲ್ಲಿ ಗ್ರೀನ್ ಸಿಗ್ನಲ್ ಪಡೆದು ಬಂದಿದ್ದಾರೆ. ಆದರೆ ಸ್ವತಃ ಸುಪ್ರೀಂ ಕೋರ್ಟೇ ರಿಲೀಸ್ ಮಾಡೋಕೆ ಹಸಿರು ನಿಶಾನೆ ತೋರಿದ್ರು ಕನ್ನಡಿಗರ ಆಕ್ರೋಶ ಮಾತ್ರ ತಣ್ಣಗಾಗಿಲ್ಲ. ತಗ್ ಲೈಫ್ ರಿಲೀಸ್ಗಿದ್ದ ತಡೆಗಳನ್ನ ಸುಪ್ರೀಂ ನಿವಾರಿಸಿದ್ರು. ಬಿಡುಗಡೆಗೆ ಕಾನೂನಿನ ಅವಕಾಶ ಇದ್ದು ಕನ್ನಡ ಜನ ಮಾನಸದಲ್ಲಿ ಇನ್ನೂ ಬಂದಂತಿಲ್ಲ. ಸ್ವೀಕಾರ ಮನೋಭಾವ ಕಮಲ್ ಹಾಸನ್ರನ್ನಾಗಲಿ ಅಥವಾ ಅವರ ತಗ್ ಲೈಫ್ ಸಿನಿಮಾವನ್ನಾಗಲಿ ಒಪ್ಪೋ ಮನಸ್ಥಿತಿಗೆ ಇನ್ನೂ ಬಂದಿಲ್ಲ ಕನ್ನಡದ ಹೋರಾಟಗಾರರು. ನ್ಯಾಯಾಲಯದ ಆದೇಶದ ಬಗ್ಗೆ ಗೌರವವಿದೆ ನಿಜ, ಆದರೂ ಸಿನಿಮಾ ವಿರುದ್ಧದ ಹೋರಾಟ ನಿಲ್ಲಲ್ಲ ಅಂತ ಪುನರುಚ್ಚರಿಸಿದ್ದಾರೆ ಕನ್ನಡ ಹೋರಾಟಗಾರರು. ತಗ್ ಲೈಫ್ ಸಿನಿಮಾ ವಿರುದ್ಧ ನಮ್ದಿದ್ದಿಲ್ಲ, ಕನ್ನಡದ ವಿರುದ್ಧ ಮಾತಾಡಿದ್ರು. ಕನ್ನಡ ಭಾಷೆಯ ತಾಯಿ ತಮಿಳು ಅಂತ ಹೇಳಿದ್ರು. ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಯಾರು ಮಾತಾಡಕ್ ಹೇಳಿದ್ದವರಿಗೆ? ಇದು ಬರೀ ನನ್ನ ಹೋರಾಟ ಅಲ್ಲ, ಇಡೀ ಕನ್ನಡಿಗರ ಹೋರಾಟ. ಎಲ್ಲಾ ಕನ್ನಡಿಗರು ಇದಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಆದ್ರಿಂದ ಈ ಸಿನಿಮಾವನ್ನ ಬಹಿಷ್ಕಾರ ಕನ್ನಡಿಗರೇ ಮಾಡ್ತಾರೆ. ಹೋರಾಟ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ನಾವು ಹೇಳಕ್ಕಾಗಲ್ಲ. ಹೋರಾಟ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದ್ರೂ ಆಗಬಹುದು. ಇದು ಒಂದು ಸವಾಲಾಗಿದೆ ಕನ್ನಡಿಗರಿಗೆ. ಇದೊಂದು ಸವಾಲು. ನಾ ಕನ್ನಡಿಗರಿಗೆ ಹೇಳ್ತೀನಿ, ಈ ಸವಾಲನ್ನ ನಾವು ಸವಾಲಾಗಿ ಸ್ವೀಕರಿಸಬೇಕು. ಥಿಯೇಟರ್ನಲ್ಲಿ ಯಾರು ನೋಡಬಾರದು. ಇದು ಕನ್ನಡಿಗರ ಸಂಕಲ್ಪ ಆಗಬೇಕು. ಸುಪ್ರೀಂ ರಿಲೀಸ್ಗೆ ಓಕೆ ಎಂದ ಬೆನ್ನಲ್ಲೇ ಇದೀಗ ಮತ್ತೊಂದು ಅಸ್ತ್ರವನ್ನ ಜಳಪಿಸೋಕೆ ಹೊರಟಿದ್ದಾರೆ ಕನ್ನಡ ಹೋರಾಟಗಾರರು. ಅದೇನಂದ್ರೆ ಹಂಚಿಕೆದಾರರೇ ಸಿನಿಮಾ ವಿತರಣೆಗೆ ತೆಗೆದುಕೊಳ್ಳದಂತೆ ನೋಡಿಕೊಳ್ಳುವ ತಂತ್ರ. ಆದ್ರೆ ಈ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಂಚಿಕೆದಾರರನ್ನ ಕರೆದು ಸಿನಿಮಾ ವಿತರಣೆ ಹಕ್ಕು ಪಡೆಯದಂತೆ ಹುಕ್ಕುಂ ಮಾಡಬೇಕು ಅನ್ನೋದು ಕನ್ನಡ ಚಳುವಳಿ ನಾಯಕ ವಾಟಾಳ್ ನಾಗರಾಜ್ ಒತ್ತಾಯ. ವಾಣಿಜ್ಯ ಮಂಡಳಿಯವರನ್ನ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಈಗ ನಿಮ್ಮದು ಜವಾಬ್ದಾರಿ ಬಹಳ ಇದೆ. ಹಂಚಿಕೆದಾರರು ಯಾರಿದ್ದಾರೆ ಅವರನ್ನ ಕರೆದು ಮಾತನಾಡಿ ಚಿತ್ರವನ್ನು ಬಿಡುಗಡೆ ಮಾಡಬೇಡಿ ಅಂತ ಅವ್ರಿಗೆ ಹೇಳಿ. ಮತ್ತು ಚಿತ್ರಮಂದಿರದ ಮಾಲೀಕರಿಗೂ ಚಿತ್ರವನ್ನು ಬಿಡುಗಡೆ ಮಾಡಬೇಡಿ ಅಂತ ಹೇಳಿ. ಮತ್ತು ವಾಣಿಜ್ಯ ಮಂಡಳಿಯವರು ನೀವು ಇದನ್ನ ನೇರವಾಗಿ ಸ್ಪಷ್ಟವಾಗಿ ವಿರೋಧ ಮಾಡಲೇಬೇಕು. ಹಾಗೆ ಸಿನಿಮಾವನ್ನ ಬಿಡುಗಡೆ ಮಾಡೋಕೆ ಯಾವ ಚಿತ್ರಮಂದಿರಗಳು ಬಾರದಿದ್ರೆ ಅದೇಗೆ ಸಿನಿಮಾ ಓಡೋಕೆ ಸಾಧ್ಯ? ಹೀಗಾಗಿ ಈಗ ಚಿತ್ರಮಂದಿರಗಳು ಸಹ ತಗ್ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಮುಂದಾಗಬಾರದು ಅಂತ ಕನ್ನಡ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ತಗ್ ಲೈಫ್ಗೆ ಪರ್ಮಿಷನ್ ಸಿಕ್ಕ ಬೆನ್ನಲ್ಲೇ ಕನ್ನಡ ಚಳುವಳಿಗಾರರು ಹೋರಾಟಕ್ಕಿಳಿಯಬಹುದು ಅನ್ನೋದನ್ನ ನಿರೀಕ್ಷಿಸಿದ್ದ ಪೊಲೀಸರು ಇದಕ್ಕಾಗಿ ಮುಂದಾಗಿದ್ದು ಹೋರಾಟವನ್ನ ಸಹ ಸೀಮಿತಗೊಳಿಸೋ ಪ್ಲಾನ್. ಅದೇನಂದ್ರೆ ಹೋರಾಟ ಏನಾದರೂ ಮಾಡೋದಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಮಾಡಬೇಕು ಅಂತ ಪ್ರತಿಭಟನೆಗೂ ಕಾಕಿ ಪಡೆ ಹಾಕಿದ್ದು ಕಂಡೀಷನ್. ಕನ್ನಡ ಹೋರಾಟಗಾರರ ಮನೆ ಮುಂದೆ ಈ ರೀತಿ ನೋಟಿಸ್ ಅನ್ನ ಸಹ ಅಂಟಿಸಿದ್ದು ಪೊಲೀಸ್ ಇಲಾಖೆ. ಪೊಲೀಸರ ಈ ನಿರ್ಬಂಧಕ್ಕೂ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ನಿಮ್ಮ ಕಾನೂನು ಇಲಾಖೆಯಿಂದ ಚಳುವಳಿ ಅಂತಂದ್ರೆ ಫ್ರೀಡಂ ಪಾರ್ಕ್ ಒಂದೇ ಅಲ್ಲ, ಬೆಂಗಳೂರಿನ ಸುತ್ತ ಎಲ್ಲಾದ್ರೂ ಚಳುವಳಿ ಆಗ್ಬೋದು. ಆದ್ರಿಂದ ನೀವು ಅವಕಾಶ ಕೊಡೋದಕ್ಕೆ ನ್ಯಾಯಾಲಯಕ್ಕೆ ನೀವು ಅಪೀಲ್ ಹಾಕಿ ಮನವಿ ಸಲ್ಲಿಸಿ ಇದನ್ನ ಬಿಡುಗಡೆ ಮಾಡಿಸಬೇಕು ಅಂತ ಹೇಳಿ
ಒತ್ತಾಯ ಮಾಡ್ತೀನಿ. ಪೊಲೀಸರ ಷರತ್ತನ್ನ ಒಪ್ಪದ ವಾಟಾಳ್ ನಾಗರಾಜ್ ಫ್ರೀಡಂ ಪಾರ್ಕ್ ಬದಲು ಮೈಸೂರು ಬ್ಯಾಂಕ್ನಲ್ಲೇ ಪ್ರತಿಭಟಿಸುವ ಮೂಲಕ ಪೊಲೀಸರಿಗೆ ಸೆಡ್ಡು ಹೊಡೆದರು. ಇನ್ನು ಸುಪ್ರೀಂ ಅನುಮತಿ ಬಳಿಕವೂ ಕಮಲ್ ಹಾಸನ್ ಚಿತ್ರಕ್ಕೆ ರಾಜ್ಯದ ವಿವಿಧೆಡೆ ವಿರೋಧ ಕಂಡುಬಂದಿದೆ. ಮೈಸೂರು ಸೇರಿದಂತೆ ಹಲವೆಡೆ ಥಗ್ ಲೈಫ್ ಸಿನಿಮಾ ರಿಲೀಸ್ ವಿರುದ್ಧ ಕನ್ನಡ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಉಗುರ್ನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಹಾಗಾಗಿದೆ ಕಮಲ್ ಹಾಸನ್ ಅವರ ಕಥೆ. ಕನ್ನಡದ ಬಗ್ಗೆ ಆಡಿದ ಲಘು ಮಾತಿಗೆ ಕನ್ನಡಿಗರಲ್ಲಿ ಒಂದೇ ಒಂದು ಕ್ಷಮೆ ಕೇಳಿದ್ರೆ ಸಾಕಿತ್ತು ಕಮಲ್ ಹಾಸನ್ ಅವರು. ಆದ್ರೆ ಇಲ್ಲಿ ಕಮಲ್ ಮಾಡಿದ್ದು ಮೊಂಡ ಹಠ. ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ಗೆ ಪ್ರತಿರೋಧ ಕಂಡು ಬಂದಾಗ್ಲೂ ಕೂಡ ಕ್ಷಮೆ ಕೇಳಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದನ್ನ ಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು ಕಮಲ್ ಹಾಸನ್ ಅವರು. ಈಗ ಅಲ್ಲಿಂದಲೇ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಜ್ಞೆ ಕೂಡ ಸಿಕ್ಬಿಟ್ಟಿದೆ. ಆದ್ರೆ ಸುಪ್ರೀಂ ಓಕೆ ಅಂದಾಯ್ತು, ಸಿನಿಮಾ ಬಿಡುಗಡೆಗೆ ಕನ್ನಡಿಗರು ಮಾತ್ರ. ಸುಪ್ರೀಂ ಕೋರ್ಟ್ ಓಕೆ ಅಂದ್ರೂ ಕೂಡ ಕನ್ನಡಿಗರು ಮಾತ್ರ ಒಪ್ಪೋ ಮನಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಮತ್ತೆ ಹೋರಾಟ ನಡೆಸುವ ಬಗ್ಗೆ ಎಚ್ಚರಿಕೆ ಕೊಟ್ಟಿವೆ ಕನ್ನಡ ಪರ ಸಂಘಟನೆಗಳು. ಸುಪ್ರೀಂ ಲೈಫ್ ಲೈನ್ ಕೊಟ್ರೂ ತಪ್ಪಿಲ್ಲ ಕಷ್ಟ. ಥಗ್ ವಿರುದ್ಧ ನಿಲ್ಲದ ಕನ್ನಡಿಗರ ಹೋರಾಟ. ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಒಂಥರ ಥಗ್ ಲೈಫ್. ರಿಲೀಸ್ ಆಗೋ ಮುನ್ನವೇ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಆಡಿದ ಮಾತು ಕನ್ನಡ ನಾಡಿನಲ್ಲಿ ಥಗ್ ಲೈಫ್ ಸಿನಿಮಾ ಪಾಲಿಗಾಗಿದ್ದು ಕಂಟಕ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂಬರ್ಥದಲ್ಲಿ ಮಾತನಾಡಿದ ಕಮಲ್ ವಿರುದ್ಧ ಸಿಡಿದೆದ್ದ ಕನ್ನಡಿಗರು ರಿಲೀಸ್ ಆಗೋಕೆ ಬಿಡೋಲ್ಲ ಅಂತ ಹಿಡಿದ ಪಟ್ಟು ಒಂದು ಹಂತದ ತನಕ ಕಮಲ್ಗೆ ನಿಜಕ್ಕೂ ತಂದಿದ್ದು ಹಿನ್ನಡೆ. ಹೈಕೋರ್ಟ್ ಸಹ ರಿಲೀಸ್ಗೆ ಆಕ್ಷೇಪ ಎತ್ತಿದಾಗ ಸುಪ್ರೀಂ ಮೊರೆ ಹೋದ ಕಮಲ್ ಅಲ್ಲಿ ಗ್ರೀನ್ ಸಿಗ್ನಲ್ ಪಡೆದು ಬಂದಿದ್ದಾರೆ. ಆದರೆ ಸ್ವತಃ ಸುಪ್ರೀಂ ಕೋರ್ಟೇ ರಿಲೀಸ್ ಮಾಡೋಕೆ ಹಸಿರು ನಿಶಾನೆ ತೋರಿದ್ರು ಕನ್ನಡಿಗರ ಆಕ್ರೋಶ ಮಾತ್ರ ತಣ್ಣಗಾಗಿಲ್ಲ. ಥಗ್ ಲೈಫ್ ರಿಲೀಸ್ಗಿದ್ದ ತಡೆಗಳನ್ನ ಸುಪ್ರೀಂ ನಿವಾರಿಸಿದ್ರು. ಬಿಡುಗಡೆಗೆ ಕಾನೂನಿನ ಅವಕಾಶ ಇದ್ದು ಕನ್ನಡ ಜನ ಮಾನಸದಲ್ಲಿ ಇನ್ನೂ ಬಂದಂತಿಲ್ಲ. ಸ್ವೀಕಾರ ಮನೋಭಾವ ಕಮಲ್ ಹಾಸನ್ ರನ್ನಾಗಲಿ ಅಥವಾ ಅವರ ಥಗ್ ಲೈಫ್ ಸಿನಿಮಾವನ್ನಾಗಲಿ ಒಪ್ಪೋ ಮನಸ್ಥಿತಿಗೆ ಇನ್ನೂ ಬಂದಿಲ್ಲ ಕನ್ನಡದ ಹೋರಾಟಗಾರರು. ನ್ಯಾಯಾಲಯದ ಆದೇಶದ ಬಗ್ಗೆ ಗೌರವವಿದೆ ನಿಜ, ಆದರೂ ಸಿನಿಮಾ ವಿರುದ್ಧದ ಹೋರಾಟ ನಿಲ್ಲಲ್ಲ ಅಂತ ಪುನರುಚ್ಚರಿಸಿದ್ದಾರೆ ಕನ್ನಡ ಹೋರಾಟಗಾರರು. ಥಗ್ ಲೈಫ್ ಸಿನಿಮಾ ವಿರುದ್ಧ ನಮ್ದಿದ್ದಿಲ್ಲ, ಕನ್ನಡದ ವಿರುದ್ಧ ಮಾತಾಡಿದ್ರು. ಕನ್ನಡ ಭಾಷೆಯ ತಾಯಿ ತಮಿಳು ಅಂತ ಹೇಳಿದ್ರು. ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಯಾರು ಮಾತಾಡಕ್ ಹೇಳಿದ್ದವರಿಗೆ? ಇದು ಬರೀ ನನ್ನ ಹೋರಾಟ ಅಲ್ಲ, ಇಡೀ ಕನ್ನಡಿಗರ ಹೋರಾಟ. ಎಲ್ಲಾ ಕನ್ನಡಿಗರು ಇದಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಆದ್ರಿಂದ ಈ ಸಿನಿಮಾವನ್ನ ಬಹಿಷ್ಕಾರ ಕನ್ನಡಿಗರೇ ಮಾಡ್ತಾರೆ. ಹೋರಾಟ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ನಾವು ಹೇಳಕ್ಕಾಗಲ್ಲ. ಹೋರಾಟ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದ್ರೂ ಆಗಬಹುದು. ಇದು ಒಂದು ಸವಾಲಾಗಿದೆ ಕನ್ನಡಿಗರಿಗೆ. ಇದೊಂದು ಸವಾಲು. ನಾ ಕನ್ನಡಿಗರಿಗೆ ಹೇಳ್ತೀನಿ, ಈ ಸವಾಲನ್ನ ನಾವು ಸವಾಲಾಗಿ ಸ್ವೀಕರಿಸಬೇಕು. ಥಿಯೇಟರ್ನಲ್ಲಿ ಯಾರು ನೋಡಬಾರದು. ಇದು ಕನ್ನಡಿಗರ ಸಂಕಲ್ಪ ಆಗಬೇಕು. ಸುಪ್ರೀಂ ರಿಲೀಸ್ಗೆ ಓಕೆ ಎಂದ ಬೆನ್ನಲ್ಲೇ ಇದೀಗ ಮತ್ತೊಂದು ಅಸ್ತ್ರವನ್ನ ಜಳಪಿಸೋಕೆ ಹೊರಟಿದ್ದಾರೆ ಕನ್ನಡ ಹೋರಾಟಗಾರರು. ಅದೇನಂದ್ರೆ ಹಂಚಿಕೆದಾರರೇ ಸಿನಿಮಾ ವಿತರಣೆಗೆ ತೆಗೆದುಕೊಳ್ಳದಂತೆ ನೋಡಿಕೊಳ್ಳುವ ತಂತ್ರ. ಆದರೆ ಈ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಂಚಿಕೆದಾರರನ್ನ ಕರೆದು ಸಿನಿಮಾ ವಿತರಣೆ ಹಕ್ಕು ಪಡೆಯದಂತೆ ಹುಕ್ಕುಂ ಮಾಡಬೇಕು ಅನ್ನೋದು ಕನ್ನಡ ಚಳುವಳಿ ನಾಯಕ ವಾಟಾಳ್ ನಾಗರಾಜ್ ಒತ್ತಾಯ. ವಾಣಿಜ್ಯ ಮಂಡಳಿಯವರನ್ನ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಈಗ ನಿಮ್ಮದು ಜವಾಬ್ದಾರಿ ಬಹಳ ಇದೆ. ಹಂಚಿಕೆದಾರರು ಯಾರಿದ್ದಾರೆ ಅವರನ್ನ ಕರೆದು ಮಾತನಾಡಿ ಚಿತ್ರವನ್ನು ಬಿಡುಗಡೆ ಮಾಡಬೇಡಿ ಅಂತ ಅವ್ರಿಗೆ ಹೇಳಿ. ಮತ್ತು ಚಿತ್ರಮಂದಿರದ ಮಾಲೀಕರಿಗೂ ಚಿತ್ರವನ್ನು ಬಿಡುಗಡೆ ಮಾಡಬೇಡಿ ಅಂತ ಹೇಳಿ. ಮತ್ತು ವಾಣಿಜ್ಯ ಮಂಡಳಿಯವರು ನೀವು ಇದನ್ನ ನೇರವಾಗಿ ಸ್ಪಷ್ಟವಾಗಿ ವಿರೋಧ ಮಾಡಲೇಬೇಕು. ಹಾಗೆ ಸಿನಿಮಾವನ್ನ ಬಿಡುಗಡೆ ಮಾಡೋಕೆ ಯಾವ ಚಿತ್ರಮಂದಿರಗಳು ಬಾರದಿದ್ರೆ ಅದೇಗೆ ಸಿನಿಮಾ ಓಡೋಕೆ ಸಾಧ್ಯ? ಹೀಗಾಗಿ ಈಗ ಚಿತ್ರಮಂದಿರಗಳು ಸಹ ಥಗ್ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಮುಂದಾಗಬಾರದು ಅಂತ ಕನ್ನಡ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಥಗ್ ಲೈಫ್ಗೆ ಪರ್ಮಿಷನ್ ಸಿಕ್ಕ ಬೆನ್ನಲ್ಲೇ
ಕನ್ನಡ ಚಳುವಳಿಗಾರರು ಹೋರಾಟಕ್ಕಿಳಿಯಬಹುದು ಅನ್ನೋದನ್ನ ನಿರೀಕ್ಷಿಸಿದ್ದ ಪೊಲೀಸರು ಇದಕ್ಕಾಗಿ ಮುಂದಾಗಿದ್ದು ಹೋರಾಟವನ್ನ ಸಹ ಸೀಮಿತಗೊಳಿಸೋ ಪ್ಲಾನ್. ಅದೇನಂದ್ರೆ ಹೋರಾಟ ಏನಾದ್ರೂ ಮಾಡೋದಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಮಾಡಬೇಕು ಅಂತ ಪ್ರತಿಭಟನೆಗೂ ಕಾಕಿ ಪಡೆ ಹಾಕಿದ್ದು ಕಂಡೀಷನ್. ಕನ್ನಡ ಹೋರಾಟಗಾರರ ಮನೆ ಮುಂದೆ ಈ ರೀತಿ ನೋಟಿಸ್ ಅನ್ನ ಸಹ ಅಂಟಿಸಿದ್ದು ಪೊಲೀಸ್ ಇಲಾಖೆ. ಪೊಲೀಸರ ಈ ನಿರ್ಬಂಧಕ್ಕೂ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ನಿಮ್ಮ ಕಾನೂನು ಇಲಾಖೆಯಿಂದ ಚಳುವಳಿ ಅಂತಂದ್ರೆ ಫ್ರೀಡಂ ಪಾರ್ಕ್ ಒಂದೇ ಅಲ್ಲ, ಬೆಂಗಳೂರಿನ ಸುತ್ತ ಎಲ್ಲಾದ್ರೂ ಚಳುವಳಿ ಆಗ್ಬೋದು. ಆದ್ರಿಂದ ನೀವು ಅವಕಾಶ ಕೊಡೋದಕ್ಕೆ ನ್ಯಾಯಾಲಯಕ್ಕೆ ನೀವು ಅಪೀಲ್ ಹಾಕಿ ಮನವಿ ಸಲ್ಲಿಸಿ ಇದನ್ನ ಬಿಡುಗಡೆ ಮಾಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಪೊಲೀಸರ ಷರತ್ತನ್ನ ಒಪ್ಪದ ವಾಟಾಳ್ ನಾಗರಾಜ್ ಫ್ರೀಡಂ ಪಾರ್ಕ್ ಬದಲು ಮೈಸೂರು ಬ್ಯಾಂಕ್ನಲ್ಲೇ ಪ್ರತಿಭಟಿಸುವ ಮೂಲಕ ಪೊಲೀಸರಿಗೆ ಸೆಡ್ಡು ಹೊಡೆದರು. ಇನ್ನು ಸುಪ್ರೀಂ ಅನುಮತಿ ಬಳಿಕವೂ ಕಮಲ್ ಹಾಸನ್ ಚಿತ್ರಕ್ಕೆ ರಾಜ್ಯದ ವಿವಿಧೆಡೆ ವಿರೋಧ ಕಂಡುಬಂದಿದೆ. ಮೈಸೂರು ಸೇರಿದಂತೆ ಹಲವೆಡೆ ತಗ್ ಲೈಫ್ ಸಿನಿಮಾ ರಿಲೀಸ್ ವಿರುದ್ಧ ಕನ್ನಡ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ.